ಸೀಮಿತ ಮಾಡಬಾರ್ದು. ಹೌದಪ್ಪ, ನಾಡಪ್ರಭು ಕೆಂಪೇಗೌಡ ಇವತ್ತು ಇಡೀ ಕರ್ನಾಟಕದ ಜೀವಾಳ ಯಾವುದು? ಅದ್ಭುತವಾದ ಕೇಂದ್ರ ಬೆಂಗಳೂರು, ಬೃಹತ್ ನಗರ ಕಡತೋರು. ಆ ಪುಣ್ಯಾತ್ಮ, ಅವನಿಗೊಂದು ನಮಸ್ಕಾರ. ಸಂತ ಶ್ರೇಷ್ಠ ಕನಕದಾಸರು ಕುಲವೆಂದು ಒಡೆದಾಡದಿರಿ ಅಂತ ಜಗತ್ಗೆ ಹೇಳ್ಬಿಟ್ಟು ಹೋದ್ರು. ಅವ್ರು ನಮ್ಮ ಕುಲ ಅಂತ ಬೋಲ್ಡ್ ಕಟ್ಕ ಕೂತೀವಿ, ನಮ್ಗೆ ಯಾಕೆ ಹೊಡೆದ್ರು ಗೊತ್ತಿಲ್ಲ. ಅವ್ರು ಹೇಳವ್ರೆ ಕುಲ ಅಂತ ಹೊಡೆದಾಡ್ಬೇಡಿ ಅಂತ. ನಾವು ಅಂತೀವಿ ನಮ್ಮ ಕುಲ ಇವನು ಅಂತ ನಾವು ಶುರು ಮಾಡ್ತೀವಿ. ವಿಶ್ವ ಮಾನವ ಸಂದೇಶ ಸಾರಿದ್ರು ಕುವೆಂಪುರವ್ರು. ನಮ್ಮ ಜಾತಿ ಲೇಬಲ್ ಕಟ್ ಅವ್ರನ್ನೂ ನೇತಾಕ ಕೂತೀವಿ. ವಿಶ್ವಗುರು ಯಾರು? ಬಸವಣ್ಣ, ಅಣ್ಣ ಬಸವಣ್ಣ ಅಂತ ಪುಣ್ಯಾತ್ಮರನ್ನು ಬಸವಣ್ಣನ ಜಯಂತಿ ಲಿಂಗಾಯತರು ಮಾಡ್ಕೋಬೇಕು, ನಮ್ಗೆ ಯಾಕೆ ಅಂತ ಶುರು ಮಾಡಿ ಏನ್ ಮಾಡಮ್ಮಪ್ಪ. ಹಾಗೆ ಅಂತ ಶರಣರನ್ನ ಒಂದ್ ಕಡೆ ಕಟ್ಟ ಹಾಕುವಂತ ಕೆಟ್ಟ ಚಾಳಿ ಬಿಟ್ಟು ನಾಡಪ್ರಭು ಕೆಂಪೇಗೌಡರಾಗ್ಲಿ, ವಿಶ್ವಗುರು ಬಸವಣ್ಣವರಾಗ್ಲಿ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ, ಕನಕದಾಸರಾಗ್ಲಿ, ಅಂಬಿಗರ ಚೌಡಯ್ಯ ಶರಣ, ಇವರೆಲ್ಲರೂ ನಾವು ಮುಕ್ತ ಮನಸ್ಸಿಂದ ಒಪ್ಕೊಳ್ಳುವಂಥದ್ದಾಗ್ಬೇಕ್ರಿ. ಅಲ್ಲ, ನಾವು ಒಪ್ಕೋದೇನೆ ಅವ್ರ ಘನತೆ ಏನು ಕಮ್ಮಿ ಆಗಲ್ಲ, ನಾವು ಸಣ್ಣವ್ರು ಆಗ್ತೀವಿ ಅಷ್ಟೆ. ಅವ್ರನ್ನ ಒಪ್ಕೊಂಡ್ರೆ ನಾವು ಸ್ವಲ್ಪ ಘನವಂತರಾಗ್ತೀವಿ. ಯಾವಾಗ ಅವ್ರನ್ನೆಲ್ಲ ಜಾತಿ ಕಟ್ಟಾಕಿದ್ವಿ, ನಾವು ಸಣ್ಣವ್ರಾಗ್ಬಿಡ್ತೀವಿ. ಅಭಿಮಾನ ಇರಲಿ, ನಮ್ಮವರು ಒಂದು ಅಭಿಮಾನ ಖಂಡಿತ ಅಲ್ಲಿ ತೊಂದರೆ ಇಲ್ಲ. ಆದ್ರೆ ಒಬ್ಬರೇ ಸರ್ವಶ್ರೇಷ್ಠ ಅನ್ನೋ ಭಾವನೆ ಬಿಟ್ಟು ಈ ಲೋಕವನ್ನ ಬೆಳಗಲಿಕ್ಕೆ ಬೆಳಗಿದ ದೀಪಗಳವರೆಲ್ಲ ಪ್ರಾಜ್ವಲಮ್ಮ ಅಂತ. ಅದಕ್ಕೆ ಆ ಕೆಂಪೇಗೌಡರನ್ನ ಒಂದು ಬಾರಿ ಭಕ್ತಿಯಿಂದ ನಮಿಸೋಣ. ಸುಂದರ ನಾಡಿನ ಕನಸುಗಾರರು ಅವರೇ ನಮ್ಮ ಕೆಂಪೇಗೌಡರು. ಸುಂದರ ಊರಿನ ಕನಸುಗಾರರು ಅವರೇ ನಮ್ಮ ಕೆಂಪೇಗೌಡರು. ಧೀರರು ಮಹನೀಯರು, ಧೀರರು ಮಹನೀಯರು. ನಾಡ ಪ್ರಭುಗಳು ನನ್ನವರು, ನಾಡ ಪ್ರಭುಗಳು ನಮ್ಮವರು. ಸುಂದರ ಊರಿನ ಕನಸುಗಾರರು ಧೀರ ಕೆಂಪೇಗೌಡರು. ಧರ್ಮಗಳ ಪ್ರೀತಿಸುವ ಉದಾತ್ತ ಗುಣವುಳ್ಳವರು, ಸರ್ವ ಧರ್ಮಗಳ ಪ್ರೀತಿಸಿದ ಉದಾತ್ತ ಗುಣವುಳ್ಳವರು. ವ್ಯಾಪಾರಕ್ಕೆಂದು ಕಟ್ಟಿದರು ಪೇಟೆಗಳ ಧೀರರು. ವ್ಯಾಪಾರಕ್ಕೆಂದು ಕಟ್ಟಿದರು ಪೇಟೆಗಳ ಧೀರರು. ಸುಂದರ ಊರಿನ ಕನಸುಗಾರರು ನಾಡ ಪ್ರಭು ಕೆಂಪೇಗೌಡರು.
ಅದುವೇ ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು. ಅದುವೇ ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು. ಸುಂದರ ಊರಿನ ಕನಸು ಕಂಡರು ನಮ್ಮ ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಿದರು ನಾಡ ಪ್ರಭುಗಳು ಇವರು. ನೆನೆಯೋ ಮನವೇ ಧೀರರ ನಮ್ಮ ಪ್ರಭು ಕೆಂಪೇಗೌಡರ. ನೆನೆಯೋ ಮನವೇ ಧೀರರ ನಮ್ಮ ಪ್ರಭು ಕೆಂಪೇಗೌಡರ. ಕರುನಾಡ ಉದಾತ್ತರ, ಕರುನಾಡ ಉದಾತ್ತರ ರಣಧೀರ ಕೆಂಪೇಗೌಡರ. ರಣಧೀರ ಕೆಂಪೇಗೌಡರ ಸುಂದರ ಊರನ್ನು ಕಟ್ಟಿದರು ನಮ್ಮ ಕೆಂಪೇಗೌಡರು. ಕರುನಾಡಿನ ರಣಧೀರರು ನಾಡ ಪ್ರಭು ನಮ್ಮ ಗೌಡರು. ಕೆಂಪೇಗೌಡರು ನಾಡ ಪ್ರಭುಗಳು, ಕರುನಾಡ ಪ್ರಭುಗಳು. ನಾಡಪ್ರಭು ಕೆಂಪೇಗೌಡರಿಗೆ ತಾಯಿ ಮಮಕಾರ ಅಂತ ಹೇಳೋದು. ಮಕ್ಕಳಿಗೆ ಗಾಯವಾದರೆ ತನಗೆ ಗಾಯವಾದಂತೆ ಗೋಳಾಡ್ತಾಳೆ. ಮನೆತನದಲ್ಲಿ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೆನೂ ಬೆಳಗ್ತಾಳೆ. ಸಂಭ್ರಮದಿಂದ ಕಾಲ ಕಳೀತಾಳೆ. ಎಲ್ಲ ದುಃಖವನ್ನು ನುಂಗಿ ನಗ್ತಾಳೆ. ಬಂದಂತ ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾಳೆ. ಮನೆತನದಲ್ಲಿ ಗೃಹಲಕ್ಷ್ಮಿಯಾಗಿ ಆ ಮನೆ ಒಳಗಡೆ ತಾನು ಭಕ್ತಿಯಿಂದ ನೆಲೆಸ್ತಾಳೆ. ಇಂಥ ಒಂದು ದಿನ ಈ ತಾಯಿ ಜಗತ್ತನ್ನು ಬಿಟ್ಟು ಹೊರಟೋಗ್ತಾಳೆ. ಇವತ್ತು ನಮ್ಮ ಪದ್ಮಮ್ಮನವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಟೌನ್ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ವಾಸವಾಗಿರುವ ಲೇಟ್ CH ಶಿವಣ್ಣನವರ ಧರ್ಮಪತ್ನಿಯವರಾಗಿ ಅನಂತ ವರ್ಷಗಳ ಕಾಲ ಪತಿ ಸೇವೆ ಮಾಡಿದಂಥ ಮಹಾತಾಯಿ, ಪತಿವ್ರತ ಶಿರೋಮಣಿಯಾಗಿ ಮಹಾಪುಣ್ಯವಂತಿಯಾಗಿ ಬಾಳಿ ಬದುಕಿದಂಥ ಈ ತಾಯಿ ಇವತ್ತು ಬರಲಾಗದಂಥ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಅದಕ್ಕೆ ಮಾನವ ತಂದೆ ತಾಯಿಗಳನ್ನು ಪೂಜಿಸು. ಪ್ರಪಂಚದಲ್ಲಿ ಏನು ಬೇಕಾದರೂ ದುಡ್ಡು ಕೊಟ್ಟು ತರ್ಬೋದಂತೆ. ತಾಯಿ ತಂದೆಯ ವಸ್ತು ಮಾತ್ರ ಎಲ್ಲೂ ಸಿಗಲ್ಲ. ಎಲ್ಲರೂ ಸಿಗುತ್ತೆ ಹೇಳಿ? ಬುಕ್ ಮಾಡಿ ತರ್ಸಕ್ಕಾಗಲ್ಲ. ಅದಕ್ಕೆ ಈ ಅಮೂಲ್ಯವಾದ ರತ್ನವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಲ್ಲ, ಈ ತಾಯಿಯನ್ನು. ನಾವೆಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಮತ್ತೆ ಅವ್ರನ್ನ ನೋಡೋಕ್ಕಾಗಲ್ಲ. ಯಾವತ್ತೂ ಇನ್ನು ಅವರು ಬರಲ್ಲ. ಬರಲಾಗದ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಇಂಥ ಮಹತಾಯಿಯವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂಥ ಸಂದರ್ಭದಲ್ಲಿ ಕರ್ಪೂರಾಜು ಅವರಿಗೆ ಮೋಕ್ಷವನ್ನು, ಕೈಲಾಸ ವೈಕುಂಠವನ್ನು ಸೇರಲಿ ಅಂತವನ ಮನೆತನದ ಹೆಣ್ಣು ಮಕ್ಕಳು, ಬಂಧು ಬಳಗದವರು, ಒಡ ಹುಟ್ಟದವರು, ನೆಂಟರಿಷ್ಟ್ರಾದಿಯಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ತಾಯಿಯನ್ನ ಕೊಂಡಾಡುವಂತ ಈ ಒಂದು ಗೀತೆ. ಚನ್ನಪಟ್ಟಣದಿ ವಾಸಿಸಿ ಕೈಲಾಸ ಸೇರಿದಿರ ಪದ್ಮಮ್ಮನವರೇ, ನಿಮ್ಮ ಜನ್ಮ ಸಾರ್ಥಕವು ತಾಯೇ, ನಿಮಗೆ ಕೋಟಿ ನಮನಗಳು ಅಮ್ಮ. ಅಮ್ಮ ಪದ್ಮಮ್ಮನವರೇ, ಅಮ್ಮ ಅಮ್ಮ.
ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ನೆಲ್ಲಗೆ ಜಾರಿತು ಹೂಗಳದೆ ಪದ್ಮಮ್ಮನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಶಿವಣ್ಣನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ಶ್ರೀಕಂಠಯ್ಯನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ 4 ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಶಿವಶರಣೆ ಪದ್ಮಮ್ಮನವರೇ ಮಧುರವೇ ಪದ್ಮಮ್ಮನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವಾಯರೆಯವರೇ ನಿಮ್ಮ ಕೊನೆಯ ಪೂಜೆಯ ಮಾಡುತ್ತವರೇ ಹಾಲು ತುಪ್ಪವಾಯರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡುತ್ತವರೇ 4 ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ
ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದೂರೊಳಗೆ ಪದ್ಮಮ್ಮನವರೇ ಬಾಳಿ ಬದುಕಿದ ತಾಯಿ ಪದ್ಮಮ್ಮನವರೇ ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದೂರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಶಿವಶರಣೆ ಪದ್ಮಮ್ಮನವರೇ ಅವ್ವಾ ಅವ್ವಾ ಪದ್ಮಮ್ಮನವರೇ ಇಂದಿರಾರಮಣ ಗೋವಿಂದ ಆಂಜನೇಯವರ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ ಮನೆ ದೇವರ ನಂಜುಂಡೇಶ್ವರನ ಪಾದಕ್ಕೆ ಗೋವಿಂದ ಉಗೇ ಮಾತು ಮಲ್ಲಯ್ಯ. ನಾವೆಷ್ಟೇ ಕೋಟಿ ಕೊಟ್ಟರು ಭಗವಂತನನ್ನ ಕಾಣಕ್ಕಾಗಲ್ಲ. ಭಗವಂತನ ಪಾದ ಸೇರಿದಂತ ಈ ಮಹಾತಾಯಿಂದರನ್ನ ನೋಡಕ್ಕಾಗಲ್ಲ. ಎಷ್ಟೇ ನಾವು ಹಣ ಸಂಪಾದನೆ ಮಾಡಿದ್ರು ಮತ್ತೆ ಸಿಗಲ್ಲ. ಕಳೆದು ಹೋದ ಗಳಿಗೆ ಆಡದ ಮಾತು ಹೋದ ಪ್ರಾಣ ಯಾವತ್ತೂ ಈ ಮೂರು ಹಿಂದಕ್ಕೆ ಬರಲ್ವಂತೆ. ಈ ದಿವಸ ಇನ್ನು ಯಾವತ್ತೂ ಸಿಗಲ್ಲ. ಹೋದ ಪ್ರಾಣ ಯಾವತ್ತಿಗೂ ಬರಲ್ಲ. ಹಾಡದ ಮಾತು ಯಾವತ್ತೂ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ನವಮಾಸಗಳು ತುಂಬಿ ಹೊಲಸಲ್ಲಿ ಹುಟ್ಟಿ 90 ವರ್ಷಕ್ಕೂ ಬಾಳಿ ಬದುಕುವ ಮಾನವ ನಿನ್ನ ಜೀವನದ ಆಂತರ್ಯವೇನು ಅಂತ ಕೇಳ್ತಾರೆ. ಜಗದೊಳಗೆ ಬಂದ ಇದ್ದ, ಎಲ್ಲರ ಜೊತೆ ಸಂಬಂಧ ಬೆಳೆಸ್ತಾ ಎಲ್ಲಾರನ್ನೂ ಬಿಟ್ಟು ಹೊರಟೋದ. ಎಷ್ಟೇ ಪ್ರೀತಿ ಉಳ್ಳವರಾದ್ರೂ ಜೊತೆಯಲ್ಲಿ ಯಾರು ಹೋಗಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ನೀನು ಮಾಡಿದಂಥ ದಾನ ಧರ್ಮ ಪುಣ್ಯವೇ ನಿನ್ನ ಜೊತೆಲಿ ಬರ್ತಕ್ಕಂಥದ್ದು, ಇನ್ಯಾವುದು ನಿನ್ನ ಸಂಗಡ ಬರಲ್ಲ ಅಂತ ಈ ಗೀತೆ ಒಳಗೆ ಸಾರ್ತಾರೆ ನೋಡಿ.